ಗೌಡ್ರೆ ಬನ್ನಿ ಆಶೀರ್ವಾದ ಮಾಡಿ ಬನ್ನಿ. ಓ ಬನ್ರಮ್ಮ, ಯಾಕೆ ಬರೋಲ್ವಾ? ದೀರ್ಘ ಸುಮಂಗಲಿ ಭವ, 100 ಕಾಲ ಗಂಡನ ಜೊತೆ ಚೆನ್ನಾಗಿ ಬಾಳಮ್ಮ. ಏನ್ ನಾಯಕರ ಇದೆಲ್ಲ? ಸಮಾಧಾನ ಮಾಡ್ಕೊಳ್ಳಿ. ಹೂಗಾಡ್ ಗಲಾಟೆ ಮಾಡಿದ್ರೆ ಹೋಗೋದು ನಿಮ್ಮ ನಾನು. ಇಷ್ಟು ಜನಗಳ ಮುಂದೆ ನಿಮ್ಮ ಗುಟ್ಟೆಲ್ಲ ಬಯಲಾಗಿ ಮರ್ಯಾದೆ ಹಾಳಾಗೋಗುತ್ತೆ. ಜೆಂಟ್ಲ್ಮೆನ್ ಥರ ಮುಂದೆ ನಿಂತು ಮದುವೆ ನಡೆಸ್ಕೊಟ್ಟಿದ್ದೀರಿ. ಶಾಸ್ತ್ರಗಳು ಮುಗಿಯೋವರೆಗೂ ಸೈಲೆಂಟ್ ಆಗಿರಿ. ಹೂಗಾಡಿ ನಿಮ್ಮ ಮರ್ಯಾದೆ ಕಳ್ಕೊಬೇಡಿ. ಕೊನೆಗೂ ನೀವು ವಿರೋಧ ಪಕ್ಷದವರು ಅಂತ ಪ್ರೂವ್ ಮಾಡ್ಬಿಟ್ರಿ. ಸ್ನೇಹಿತರು ಅಂತ ಹೇಳ್ಕೊಂಡು ನನ್ನ ಮದುವೆ ಕರೆಸ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ. ಇಲ್ಲ ಗೌಡ್ರೆ, ನಾನು ನಿಮ್ಮ ಬೆನ್ನಿಗೆ ಚೂರಿ ಹಾಕಿಲ್ಲ. ನಿಮ್ಮ ಕಣ್ಣಿಗೆ ಆವರಿಸಿದ್ದ ದ್ವೇಷದ ಪೊರೆನ ತೆಗೆಯೋದಕ್ಕೆ ಪ್ರಯತ್ನ ಮಾಡಿದೆ ಅಷ್ಟೇ. ಇಲ್ಲಿ ಮೋಸನೂ ಇಲ್ಲ, ವಂಚನೆಯೂ ಇಲ್ಲ. ತಂತ್ರ ಕುತಂತ್ರ ಅಂತೂ ಮೊದಲೇ ಇಲ್ಲ. ಮಾವ, ಈಗ ನಡೆದಿದ್ರಲ್ಲಿ ಮನುಷ್ಯನ ಪ್ರಯತ್ನ ಖಂಡಿತ ಇಲ್ಲ.
ಎಲ್ಲ ದೇವ್ರಿಚ್ಛೆ. ನಾನು ನಿಮ್ಗೆ ಹೇಳಿದ್ನಲ್ಲ, ದೇವ್ರ ಅನುಗ್ರಹ ಇದ್ದರೆ ಮೌಸಮಿ ಮದುವೆ ಸುಸೂತ್ರವಾಗಿ ನಡೆಯುತ್ತೆ ಅಂತ. ದೇವ್ರಿಚ್ಛೆ ಇದ್ದರೆ ನೀವು ಬಂದು ಮೌಸಮಿಗೆ ಆಶೀರ್ವಾದ ಮಾಡ್ತೀರಿ ಅಂತ. ದೇವ್ರಿಚ್ಛೆ ಅಂತೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಮದುವೆಗೆ ಬಂದಿದ್ದೀರಿ. ವಧುವರರಿಗೆ ಆಶೀರ್ವಾದ ಮಾಡಿದ್ದೀರಿ. ಇದರಲ್ಲಿ ಒಂದೆಳ್ಳಷ್ಟು ಮನುಷ್ಯ ಪ್ರಯತ್ನ ಇಲ್ಲ ಮಾವ. ನನಗೂ ಶ್ರಾವಣಿಗೂ ಹೇಗೆ ಪರಿಚಯ ನೋಡ್ತಾ ಇದ್ದೀರಾ? ಎಲ್ಲ ಹೇಳ್ತೀನಿ, ಸಾವಧಾನದಿಂದ ಕೇಳಿಸ್ಕೊಳ್ಳಿ. ನನಗೂ ದೇವ್ರ ದಯ ಇದ್ದಿದ್ದರೆ ನಿಮ್ಮನ್ನು ಇನ್ವೈಟ್ ಮಾಡ್ದಂಗೆ ಇದೇ ಮುಹೂರ್ತದಲ್ಲಿ ಇದೇ ಛತ್ರದಲ್ಲಿ ನನ್ನ ತಂಗಿ ಮಗಳ ಮದುವೆ ನಡೀತಾ ಇತ್ತು. ಆದರೆ ನಾ ಅಂದ್ಕೊಂಡಂಗೆ ಆಗಲಿಲ್ಲ, ಅನಾಹುತ ಆಗೋಯ್ತು. ಅದು ಏನು, ನೀನು ವಜ್ರಮುನಿ ಗೌಡ್ರ ಬಾಲಿ ಸೊಸೆನ? ಹೌದು ಸರ್. ನಾನು ಗೌಡ್ರ ಮನೆ ಜೊತೆ ಆಗೋದು ಆಗದಿರೋದು ನಾನು ಮೌಸಮಿ ಮದುವೆ ಮಾಡೋದ್ರ ಮೇಲಿದೆ. ನೋಡು ಅಹಲ್ಯ, ನೀನು ಈ ಊರು ಬಿಟ್ಟು ಹೋಗೋದು ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸೂಟ್ಕೇಸ್ ತುಂಬ ದುಡ್ಡಿದೆ, ಬೇಕಾದ್ರೆ ಇನ್ನೂ ದುಡ್ಡು ಕೊಡ್ತೀನಿ. ನಿನ್ನ ಮಗಳನ್ನ ಕರ್ಕೊಂಡು ಈ ಊರು ಬಿಟ್ಟು ನೀನು ಹೋಗ್ಬಿಡು. ನಾವ್ಯಾಕೆ ಊರ್ ಬಿಟ್ಟು ಹೋಗ್ಬೇಕು? ನಾವೇನ್ ತಪ್ಪು ಮಾಡಿದೀವಿ ಅಂತ ಊರ್ ಬಿಟ್ಟು ಹೋಗ್ಬೇಕು? ನೋಡು, ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ. ಅಂದ್ರೆ ನನ್ನ ಹತ್ರ ಮಾತಾಡಲ್ವಾ? ಯಾಕೆ ಮಾತಾಡಲ್ಲ? ನೀವು ತಾನೇ ನನ್ಗೆ ಜನ್ಮ ಕೊಟ್ಟಂದೆ. ಅಹಲ್ಯ, ಇವಳನ್ನ ಮಾತಾಡ್ಬೇಡ ಅಂತ ಹೇಳೋ. ನನಗೆ ನಿಮ್ ಕಾರ್ ಬೇಡ, ಬಂಗ್ಲೆ ಬೇಡ, ನಿಮ್ ಆಸ್ತಿ ಪಾಲು ಬೇಡ. 4 ಜನರ ಮುಂದೆ ನೀವು ನನ್ನ ತಂದೆ ಅಂತ ಒಪ್ಕೊಳ್ಬೇಕು. ಅದು ಸಾಧ್ಯ ಇಲ್ಲ. ಹುಡುಗಿ ತಂದೆನೇ ನಿಂತ್ಕೊಂಡು ದಾರ ಏರ್ಕೊಡ್ಬೇಕು ಅಂತ ಕೇಳಿದ್ರಿ, ನೀವು ಆಗಲ್ಲ ಅಂತಂದ್ರಿ. ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಈಗ ಒಡವೆ ಕೇಳಲಿಲ್ಲ, ವರದಕ್ಷಿಣೆ ಕೇಳಿಲ್ಲ, ವರೋಪಚಾರ ಅಂತ ಏನು ಡಿಮ್ಯಾಂಡ್ ಮಾಡ್ತಿಲ್ಲ. ಮದುವೆನಾದ್ರೂ ಸ್ವಲ್ಪ ಗ್ರ್ಯಾಂಡಾಗಿ ನಡೆಸ್ಕೊಡ್ಬಾರ್ದಾ? ನೋಡಿ, ನಮ್ಮ ಪರಿಸ್ಥಿತಿ ಅಷ್ಟೇನೋ. ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನಾವು ಎಷ್ಟು ಅಂತ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗುತ್ತೆ? ಸಾಕು. ನೋಡಿ, ಹೇಗಾದರೂ ಮಾಡಿ ಮದುವೆನ ಸ್ವಲ್ಪ ವಿಜೃಂಭಣೆಯಿಂದ ಮಾಡೋ ದಾರಿ ನೋಡಿ. ಇಲ್ದಿದ್ರೆ ನಾನು ಬೇರೆ ದಾರಿ ನೋಡ್ಕೋಬೇಕಾಗುತ್ತೆ. ಮೌಸಮಿಗೆ ಅಣ್ಣನಾಗಿ, ಶ್ರಾವಣಿಗೆ ಗಂಡನಾಗಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಮೌಸಮಿ ಮದುವೆನ ನಾನು ಗ್ರ್ಯಾಂಡಾಗಿ ಮಾಡಿಕೊಡ್ತೀನಿ. ಸರಿ, ಹೆಲ್ಪ್ ಮಾಡಿ. ಮೋಸ್ಟ್ಲಿ ಮದುವೆನ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಮಾಡಿಸೋ ಜವಾಬ್ದಾರಿ ನಂದು. ಆದ್ರೆ ದುಡ್ಡನ್ನ ಮಾತ್ರ ನಿನ್ನ ಕೈ ಕೊಡಲ್ಲ. ಆ ದುಡ್ಡನ್ನ ಯಾರ ಕೈಲಿ ಹೇಗೆ ತಲುಪಿಸ್ಬೇಕೋ ಆಗ ನಾನು ತಲುಪಿಸ್ತೀನಿ. ಆದರೆ ಒಂದು ಕಂಡೀಷನ್. ಏನು ಕಂಡೀಷನ್ ಅಪ್ಪ? ನೀನು ಮೌಸ್ಲಿ ಮದುವೆಗೆ ಹೋಗಬಾರ್ದು. ಯಾಕಪ್ಪ? ಕಾರಣ 1000 ಇರುತ್ತೆ. ಅದನ್ನು ತಿಳ್ಕೋಬೇಕಾದ ಅವಶ್ಯಕತೆ ಅಗತ್ಯ ನಿನಗಿಲ್ಲ. ನಿನಗೇನ್ ಬೇಕು? ಮೋಸ್ಟ್ಲಿ ಮದುವೆ ಗ್ರ್ಯಾಂಡ್ ಆಗಿ ನಡಿ, ಅದನ್ನು ನಾನು ನೋಡ್ಕೊತೀನಿ. ಆದರೆ ನಾಗಾರ್ಜುನ, ನೀನು ಮೋಸ್ಟ್ಲಿ ಮದುವೆಗೆ ಹೋಗ್ಬಾರ್ದು. ಸರಿಯಪ್ಪ, ನಾನು ಮೌಸಮಿ ಮದುವೆಗೆ ಹೋಗಲ್ಲ. ನೀನು ಮಾತ್ರ ಅಲ್ಲ,
ಆ ಶ್ರಾವಣಿನೂ ಆ ಮದುವೆಗೆ ಹೋಗಿ ಕೂಡ್ದು. ನನ್ನನ್ನು ಹೋಗ್ದಿರೋ ಹಾಗೆ ಮಾಡಿದ ಆ ದೇವರು ನಿಮ್ಮನ್ನ ಹೋಗೋ ಹಾಗೆ ಮಾಡಿದ್ರೆ ನೀವು ಹೋಗ್ಲೇಬೇಕಲ್ವಾ ಮಾವ? ಮನಸ್ಸು ನಿನ್ನ ಮನಸ್ಸಲ್ಲಿದೆ, ನಿನ್ನ ಮನಸ್ಸಲ್ಲಿರೋದೇ ಬಾಯಲ್ಲಿ ಬಂದಿದೆ. ಅದಕ್ಕೆ ನೀನು ಅಷ್ಟು ಕಾನ್ಫಿಡೆಂಟ್ ಆಗಿ ನನ್ನೇ ಚಾಲೆಂಜ್ ಮಾಡ್ತಿದ್ಯಾ. ಚಾಲೆಂಜ್? 15ನೇ ತಾರೀಕು ಯಾವುದೇ ಕಾರಣಕ್ಕೂ ನಿಮ್ಮ ದೇವಸ್ಥಾನದಲ್ಲಿ ಮೌಸಮಿಗೂ ಸೂರಜ್ಗೂ ಮದುವೆ ನಡೀಬಾರ್ದು. ನಮ್ಮ ದೇವಸ್ಥಾನ ಅವತ್ತು ಖಾಲಿ ಇರೋದಿಲ್ಲ, ನೀವು ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಮದುವೆ ಬುಕ್ ಮಾಡಿದ್ರಲ್ಲ ಆ ಶ್ರಾವಣಿ ನಾಗಾರ್ಜುನ ಅವ್ರಿಗೆ ಹೇಳಬೇಕು. ನೀನು ಹೇಳಿ ಕೇಳಿದ ಮೇಲೆ ನನಗನ್ಸುತ್ತೆ ಎಲ್ಲ ದೇವ್ರ ಇಚ್ಛೆ ಅಂತ. ಇಲ್ಲೇ ನಮ್ಮ ತಾಯಿ ಯಾಕೆ ಸಾಯ್ಬೇಕಾಗಿತ್ತು? ನೀವು ಮಾಡಬೇಕು ಅಂತಿರೋ ಮದುವೆಗೆ ಹೇಳು ಮಾಡಿಸ್ದಂಗೆ ಛತ್ರ ಯಾಕೆ ಖಾಲಿ ಇರಬೇಕಾಗಿತ್ತು? ಏನು ಹೇಳ್ತಿದ್ದೀರಾ ಸರ್ ನೀವು? ನಮ್ಮ ತಾಯಿ ಕಣ್ಮುಚ್ಚೋದ್ರೊಳಗೆ ಈ ಮದುವೆ ಮಾಡಬೇಕು ಅಂದ್ಕೊಂಡಿದ್ವಿ. ಆದರೆ ನಮ್ಮ ತಾಯಿ ನೆನ್ನೆನೇ ತೀರ್ಕೊಂಡ್ಬಿಟ್ರು. ಈ ಮದುವೆ ಮುಂದಕ್ಕೆ ಹೋಗ್ಬಿಡ್ತು. ಆ ಚೌಲ್ಟ್ರಿಲಿ ಮದುವೆ ಮಾಡೋ ಯೋಗ ನಿಂದಿತ್ತು ಅಂತ ಕಾಣುತ್ತೆ. ಧಾರಾಳವಾಗಿ ಆ ಚೌಲ್ಟ್ರಿನ ಬಳಸ್ಕೊಂಬ, ಅದೇನೂ ಅಭ್ಯಂತರವಿಲ್ಲ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಇಷ್ಟೇ ಗೌಡ್ರೆ ನಡೆದಿತ್ತು. ಮಾವ, ಈ ಮದುವೆ ನಡಿಬಾರ್ದು ಅಂತ ನೀವೇನೇನೋ ಪ್ರಯತ್ನ ಪಟ್ರಿ. ಆದರೆ ದೇವ್ರಿಚ್ಛೆ ಈ ಮದುವೆ ನಡಿಲೇಬೇಕು ಅಂತ ಇತ್ತು ಅಂತ ಕಾಣುತ್ತೆ. ಆ ದೇವ್ರ ರೂಪದಲ್ಲಿ ಈ ದೇವಪ್ಪ ನಾಯಕರು ಬಂದು ಈ ಮದುವೆನ ನಿರ್ವಿಘ್ನವಾಗಿ ನಡೆಸ್ಕೊಟ್ರು. ನಾಯಕ್ರೆ, ಮದುವೆಗೇನೋ ಛತ್ರ ಬಿಟ್ಕೊಟ್ರಿ ಸರಿ, ಅದು ನಿಮ್ಮ ದೊಡ್ಡ ಗುಣ. ಆದರೆ ನಾನು ಯಾವ ಮದುವೆ ಕಾಲಿಡಬಾರ್ದು ಅಂತ ಅನ್ಕೊಂಡಿದ್ನೋ ಆ ಮದುವೆಗೆ ನಿಮ್ಮ ತಂಗಿ ಮಗಳು ಮದುವೆ ಅಂತ ಸುಳ್ಳು ಹೇಳಿ ನನ್ನ ಏಮಾರಿಸಿ ಕಲ್ಸ್ಕೊಂಡ್ರಲ್ಲ. ಛೀ, ಯಾಕ್ರಿ ಇಂಥ ಸಣ್ಣತನ ತೋರಿಸ್ತೀನಿ? ಇದು ಸ್ನೇಹಿತರು ಮಾಡೋ ಕೆಲಸನಾ ಅಥವಾ ವಿರೋಧಿಗಳು ಮಾಡೋ ಕೆಲಸನಾ? ನಾನು ನಿಮ್ಮ ವಿರೋಧಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ವಿಚಾರನ ಎಲ್ಲ ಮೀಡಿಯಾದಲ್ಲೂ ಬರುವಂಗೆ ಮಾಡಿಬಿಡ್ತಿದ್ದೆ. ನಿಮ್ಮ ಮರ್ಯಾದೆ ಕಳೆಯೋದಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ಮಾಡಿಬಿಡ್ತಿದ್ದೆ. ನಾನು ನಿಮ್ಮನ್ನ ಈ ಮದುವೆ ಕಳಿಸಿದ್ದು ನಿಮ್ಗೆ ಒಳ್ಳೇದಕ್ಕೆ, ನಿಮ್ಮ ತಪ್ಪನ್ನ ತಿಳಿಸೋದಕ್ಕೆ. ನೀವು ಜನ್ಮ ಕೊಟ್ಟಿರೋ ಮಗಳಿಗೆ ಆಶೀರ್ವಾದ ಮಾಡೋದಕ್ಕೆ ಯಾಕೆ ಚಿಕ್ಕುಂಟನ ಮಾಡ್ತೀರಾ? ನೀವು ಈಗ ತೊಗೊಂಡಿರೋ ನಿರ್ಧಾರ ಸರಿ ಅನಿಸ್ಬೋದು, ಆದರೆ ಮುಂದೆ ನೀವು ಅದಕ್ಕೆ ಪಶ್ಚಾತ್ತಾಪ ಪಡ್ತೀರಾ. ಹಾಗಾಗದೇ ಇರಲಿ ಅಂತಲೇ ನಾನು ಈ ಕೆಲಸ ಮಾಡಿದೆ ಅಷ್ಟೇ. ನಿಮ್ಮ ಮಗಳು ಅಂತ ಗೊತ್ತಿಲ್ಲದೆ ಮಾಡಿದ ಆಶೀರ್ವಾದ ಅವಳನ್ನ 100 ಕಾಲ ಕಾಪಾಡುತ್ತೆ. ಅವಳ ಮುಖದಲ್ಲಿ ನೋಡಿ ಎಷ್ಟು ಸಂತೋಷ ಇದೆ. ಊರು ಬಿಟ್ಟು ಹೋಗ್ತೀನಿ ಅಂತ ನನ್ನ ಹತ್ರನೇ ಕತೆ ಹೇಳಿ ಇದೇ ಊರಲ್ಲಿ ಇದ್ಕೊಂಡು ನನಗೆ ಚಳಿ ಹಣ್ಣು ತಿನ್ನಿಸ್ತೀರಾ? ಮಾವ, ಅಹಲ್ಯ ಆಂಟಿ ಊರು ಬಿಟ್ಟು ಹೋಗಿದ್ದು ಕತೆ ಅಲ್ಲ, ನಿಜಾನೇ. ಹಾಗೋದೋರು ಒಂದಿನ
ಗರೆ ಗಮ ಬಮ ಗರೆ ಗಮ ಬಮ ಬಮ ದ ಬಮ ಬಮ ಗಮ ಪದ ನಿನಿ ದ ಬಮ ಬಮ ಗಮ ಗರೆ ಗರೆ ದ ನಿ ದ ನಿ ರೆ ಗಮ ಬಮ ಗಮ ದ ನಿ ರೆ ಗಮ ಬಮ ಗರೆ ದ ನಿ ರೆ ದ ನಿ ದ ದ ನಿ ರೆ ಏನ್ ಹಣೆ ಬರ ನಮ್ಮನ್ನ ಪಾಪಿ ಸಮುದ್ರಕ್ಕೆ ಹೋಗ್ರು ಮೊಣಕಾಲುದ್ದ ನೀರು ಅನ್ನೋ ಹಾಗೆ ಇವ್ರ ಕಣ್ ತಪ್ಪಿಸ್ಕೊಂಡು ದೂರ ಹೋಗ್ಬೇಕು ಅಂತ ಊರ್ ಬಿಟ್ಟು ಹೋದ್ವಿ. ಊರ್ ಅಲಿದ್ವಿ. ಇಬ್ರೇ ಹೆಂಗಸರು ಒಂಟಿಯಾಗಿ ಬೇರೆ ಊರಲ್ಲಿ ಬದುಕಕ್ಕಾಗಲ್ಲ ಅಂತ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಈಗ ನಮ್ಮ ಮನೇಲಿ ನಾವೇ ಕಳ್ಳರ ತರ ಕತ್ಲಲ್ಲಿ ಬದುಕೋಂಗಾಗಿದೆ. ಏನ್ ಜೀವನ ನಮ್ದು. ನಾವು ಬಯಸಿದ ಬದುಕನ್ನ ಶಾಶ್ವತವಾಗಿ ಬದುಕಬೇಕು ಅಂದ್ರೆ ತಾತ್ಕಾಲಿಕವಾಗಿ ಈ ಥರ ಬದುಕಲೇಬೇಕು. ಅದೇ ವಿಧಿ. ಒಳ್ಳೆಯವರಿಗೆ ವನವಾಸ, ಉಪವಾಸ, ಅಜ್ಞಾತವಾಸ ಕಟ್ಟಿಟ್ಟ ಬುತ್ತಿ. ನಮ್ಮನ್ನ ಶ್ರಾವಣಿ ಹುಡುಕ್ತಿದ್ದಾಳೆ, ನಾಗಾರ್ಜುನ ಹುಡುಕ್ತಿದ್ದಾನೆ, ಜಯದೇವ್ ಅವನದೇ ಆದ ಕಾರಣಕ್ಕೆ ಹುಡುಕ್ತಿದ್ದಾನೆ, ಸೂರಜ್ ಅವನ ಅಪ್ಪ ಅಮ್ಮ ಎಲ್ಲರೂ ಹುಡುಕ್ತಿದ್ದಾರೆ. ಇವರಲ್ಲಿ ಯಾರೊಬ್ರು ಕೈಗೆ ನಾವು ಸಿಕ್ಕಿದ್ರು ನಿನ್ನ ಮದುವೆ ನಡೆಯೋದು ಗ್ಯಾರಂಟಿ. ನಿನ್ನನ್ನು ಹೇಗಾದರೂ ಕನ್ವಿನ್ಸ್ ಮಾಡಿ ಮದುವೆ ಮಾಡಿಸ್ಬಿಡ್ತಾರೆ. ಇಲ್ಲಮ್ಮ, ನಾನು ಮಾಡಿದ ನಿರ್ಧಾರ ಮಾಡ್ದ ಹಾಗೆ. ನನಗೆ ಮದುವೆ ಬೇಡ. ನನಗೆ ನೀನು ಮುಖ್ಯ, ನಮ್ಮ ಜೀವನ ಮುಖ್ಯ. ಹಾಗಾದರೆ 15ನೇ ತಾರೀಕು ನಿಮಗೆ ಅಂತ ಫಿಕ್ಸ್ ಮಾಡಿದ ಮುಹೂರ್ತದ ಗಳಿಗೆ ಕಳೆಯೋವರೆಗೂ ನಾವು ಅವ್ರ ಕೈಗೆ ಸಿಗಬಾರ್ದು. ಅಲ್ಲಿ ತನಕ ಈ ಕತ್ಲೆ ಜೀವನ ತಪ್ಪಿದ್ದಲ್ಲ. ಇಷ್ಟು ದಿನ ಮನೆಯಲ್ಲೇ ಇದ್ದು ಇಲ್ಲ ಅನ್ನಿಸ್ಕೊಂಡಿದ್ದ ಹಾಗೆ 15ನೇ ತಾರೀಕುವರೆಗೂ ಹಾಗೆ ಇದ್ಬಿಡೋಣ. ಮನೆಯಲ್ಲಿ ಟಿ.ವಿ ಲೈಟು ಯಾವುದೂ ಆನ್ ಮಾಡಿದೆ, ಜೋರಾಗಿ ಮಾತು ಆಡಿದೆ, ಯಾರು ಬಂದು ಬಾಗಿಲು ತಟ್ಟಿದ್ರು ರಿಯಾಕ್ಟ್ ಮಾಡಿದೆ, ಸೈಲೆಂಟಾಗಿ ಕಲ್ಲಿನ ಥರ ಇದ್ಬಿಡೋಣ.